ನಮಸ್ಕಾರ ಸ್ನೇಹಿತರೆ. ಇಡೀ ಭಾರತವೇ ಒಂದು ಖುಷಿ ಪಡುವಂತಹ ವಿಚಾರ ಹೌದು. ಅಂತಹ ಒಂದು ವಿಷಯವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹಾಗಾದರೆ ಆ ವಿಷಯ ಏನಪ್ಪ ಅಂದರೆ, ಅಫಘಾನಿಸ್ತಾನ ಮತ್ತು ಪಾಕಿಸ್ತಾನ ಯುದ್ಧ ವಿರಾಮಕ್ಕೆ ಒಂದು ಮಾತುಕತೆಯನ್ನು ಮಾಡಿತ್ತಲ್ವ ಖತಾರ್ನಲ್ಲಿ. ಆ ಒಂದು ಮಾತುಕತೆ ಈಗ ಮುರಿದು ಬಿದ್ದಿದೆ ಅಂತ ಹೇಳ್ಬೋದು. ಮತ್ತು ಯುದ್ಧ ಆಗುವಂತಹ ಸನ್ನಿವೇಶಗಳು ಕೂಡ ಕಂಡು ಬರ್ತಾ ಇದೆ. ಅಫಘಾನಿಸ್ತಾನದ ತಾಲಿಬಾನ ಮತ್ತು ಪಾಕಿಸ್ತಾನದ ನಡುವೆ ಒಂದು ಶಾಂತಿಯುತವಾದಂತಹ ಶಾಶ್ವತ ಒಂದು ವಾತಾವರಣವನ್ನು ಸೃಷ್ಟಿಸಬೇಕಂತ ಹೇಳ್ಬಿಟ್ಟು ತುರ್ಕಿ ಪ್ರಯತ್ನ ಮಾಡಿತ್ತು. ಇದರ ನಡುವೆ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಕಳೆದ 3 ದಿನಗಳಿಂದ ಪ್ರಯತ್ನ ಮಾಡ್ತಾ ಇತ್ತು. ಇದರ ನಡುವೆನೇ ಪಾಕಿಸ್ತಾನ ಅಫಘಾನಿಸ್ತಾನದ ತಾಲಿಬಾನ್ಗಳಿಗೆ ಒಂದು ಅವಮಾನಕರವಾದಂತಹ ಷರತ್ತುಗಳನ್ನು ವಿಧಿಸ್ಬಿಡ್ತಾರೆ. ಈ ಷರತ್ತುಗಳನ್ನು ಕೇಳಿದ ತಾಲಿಬಾನರು ನಮ್ಮ ರಾಷ್ಟ್ರಕ್ಕೆ, ನಮ್ಮ ರಾಷ್ಟ್ರದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವಂತಹ ಯಾವುದೇ ಷರತ್ತುಗಳನ್ನು ಯಾರೇ ಮಧ್ಯಸ್ಥಿಕೆ ವಹಿಸ್ಕೊಂಡು ಅಥವಾ ಯಾರೇ ಹೇಳಿದ್ರೂ ಸಹಿತ ನಾವು ಒಪ್ಪೋದಿಲ್ಲ ಅಂತ ಹೇಳ್ಬಿಟ್ಟು ಮುಖಕ್ಕೆ ಬಡದ ಹಾಗೆ ಪಾಕಿಸ್ತಾನಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಪಾಕಿಸ್ತಾನ ಮತ್ತು ಅಫಘಾನಿಸ್ತಾನದ ನಡುವಿರತಕ್ಕಂತಹ ಒಪ್ಪಂದಗಳು ಮುರಿದು ಬಿದ್ದಿದ್ದಾವೆ. ಸೊ ಹಾಗಾಗಿ ಯುದ್ಧ ಯಾವ ಸಂದರ್ಭದಲ್ಲೂ ಕೂಡ ಪ್ರಾರಂಭವಾಗಬಹುದು. ಸ್ನೇಹಿತರ, ಇದು ಬಹಳ ತೀರಾ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ. ಪಾಕಿಸ್ತಾನ ಇಂತಹ ಷರತ್ತುಗಳನ್ನು ವಿಧಿಸ್ತು. ಅದಕ್ಕೆ ಮುಖಭಂಗವಾಗುವಂತೆ ಈ ತಾಲಿಬಾನರು ಏನು ಉತ್ತರವನ್ನು ಕೊಟ್ಟರು, ಅದೇ ರೀತಿಯಾಗಿ ನಮ್ಮ ಇನ್ನೊಂದು ವಿರೋಧ ರಾಷ್ಟ್ರ ತುರ್ಕಿಗೆ ಏನು ಮುಖಭಂಗವಾಯಿತು, ಈ ಎಲ್ಲ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ತೀರಾ ಮುಖ್ಯವಾದ ಮಾಹಿತಿ. ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇದ್ದಕ್ಕಿದ್ದಂತೆ ಸ್ನೇಹಿತರ, ಪಾಕಿಸ್ತಾನ ತಾಲಿಬಾನರ ಮೇಲೆ ಏರ್ ಸ್ಟ್ರೈಕನ್ನು ಮಾಡಿಬಿಡುತ್ತೆ. ಸೊ ಇದರ ಪ್ರತಿ ಉತ್ತರವಾಗಿ ತಾಲಿಬಾನ್ರೇನು ಕೈ ಕಟ್ಕೊಂಡ್ಕೊಂಡಿರಲಿಲ್ಲ, ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆದ್ಬಿಟ್ರು. ಬರೀ ನುಗ್ಗಿ ಹೊಡೆದಿದ್ದು ಅಷ್ಟೇ ಅಲ್ಲ, ಅವರನ್ನು ಸೈನಿಕರನ್ನು ಸೆರೆ ಹಿಡಿದು ಪ್ಯಾಂಟ್ಗಳನ್ನು ಬೆಚ್ಚಿಸಿದ್ರು. ಅಲ್ಲಿ ಇಡೀ ದೇಶಕ್ಕೇ ತಾಲಿಬಾನರ ಆಕ್ರೋಶ, ಅವರ ಈಗಾಗಲೇ ರೆಡಿ ಆಗಿರ್ತಕ್ಕಂತಹ ಸೈನ್ಯದ ಬಗ್ಗೆ ತಿಳಿಸಿಕೊಡುವಂತಹ ಒಂದು ಪ್ರಯತ್ನ ಮಾಡಿದ್ರು. ಅಲ್ಲಿ ರಕ್ತದ ಓಕಳಿ ಹರಿಸಿದ್ರು ಅಂದರೂ ತಪ್ಪಾಗಲಿಕ್ಕಿಲ್ಲ. ಪಾಕಿಸ್ತಾನ ಕೆಣಕಿದ್ದನ್ನು ನೋಡಿದರೆ ತಾಲಿಬಾನರು ಸುಮ್ಮನೆ ಕೂತ್ಕೊಳ್ತಾರಂತ ಅಂದ್ಕೊಂಡಿದ್ರು. ಆದರೆ ತಾಲಿಬಾನರ ಈ ಆಕ್ರಂದನವನ್ನು ನೋಡಿ ಪಾಕಿಸ್ತಾನ ಬಿಬ್ಬೆರಗಾಯಿತು. ಈ ರೀತಿ ಅಂದ್ಕೊಳ್ಳಿಕ್ಕೆ ಸಾಧ್ಯವೇ ಆಗಿರಲಿಲ್ಲ, ಊಹೆ ಕೂಡ ಮಾಡಿರಲಿಲ್ಲ. ಹೀಗಾಗಿ ತಾತ್ಕಾಲಿಕವಾದಂತಹ ಯುದ್ಧ ವಿರಾಮವನ್ನು ಕೂಡ ಘೋಷಿಸಲಿಕ್ಕೆ, ಅವರ ಅಂಗಲಾಚಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ತಾಲಿಬಾನರು ಕೂಡ ಇದಕ್ಕೆ ಒಪ್ಕೊಂಡು 48 ಗಂಟೆಗಳ ಕಾಲ ಒಂದು ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ರು. ಪಾಕಿಸ್ತಾನಕ್ಕೆ ತನ್ನ ಪ್ರಜೆಗಳಿಗೆ ಏನು ಉತ್ತರ ಕೂಡ ಕೊಡಲಿಕ್ಕಾಗಲಿಲ್ಲ. ಭಾರಿ ಮುಖಭಂಗವಾಯಿತು. ಸೊ ಹಾಗಾಗಿ ಮತ್ತೆ ಅಫಘಾನಿಸ್ತಾನದ ತಾಲಿಬಾನರ ಮೇಲೆ ಮತ್ತೆ ಏರ್ ಸ್ಟ್ರೈಕನ್ನು ಮಾಡಿ 3 ಕ್ರಿಕೆಟಿಗರನ್ನು ಸಾವನ್ನು ಈಡು ಮಾಡಿದ್ರು. ಈ ವಿಷಯ ತಾಲಿಬಾನರಿಗೆ ಕೆರಳಿಸ್ಬಿಡ್ತು. ಸೊ ಇವರ ಆಕ್ರಂದನವನ್ನು ನೋಡಿದ ಪಾಕಿಸ್ತಾನ ಏನು ಮಾಡ್ತಪ್ಪ ಅಂದರೆ ಕತರ್ನ ಹತ್ರ ಹೋಗಿ ಬೇಡ್ಕೊಳ್ತು. ಅಫಘಾನಿಸ್ತಾನಕ್ಕೆ ಹೇಳಿ ಯುದ್ಧ ವಿರಾಮವನ್ನು ಘೋಷಿಸಿ ಏನಾದರೂ ಮಾಡಿ ಅಂತ ಹೇಳ್ಬಿಟ್ಟು ಅಂಗಲಾಚಿ ಬೇಡ್ಕೊಳ್ತಾ ಇತ್ತು. ಇದರಲ್ಲಿ ಖತರ್ ಏನು ಮಾಡ್ತಪ್ಪ ಅಂದರೆ ಅಕ್ಟೋಬರ್ 19ನೇ ತಾರೀಕು ಅಫಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಒಂದು ತಾತ್ಕಾಲಿಕ ಯುದ್ಧ ವಿರಾಮವನ್ನು ಘೋಷಿಸಲಿಕ್ಕೆ ಒಂದು ಯಶಸ್ವಿ ಆಯಿತು. ಇದರ ನಡುವೆನೇ ಮತ್ತೆ ತುರ್ಕಿ ಒಂದು ಬಂದುಬಿಡ್ತು. ಹೌದು, ಅಫಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಮುಂದೆಂದೂ ಕೂಡ ಈ ರೀತಿ ವಾತಾವರಣ ಸೃಷ್ಟಿಸಬಾರ್ದು, ಯುದ್ಧ ವಿರಾಮ ಆಗಬೇಕು, ಶಾಶ್ವತವಾದಂತಹ ಪರಿಹಾರ ಸಿಗಬೇಕು, ಮುಂದೆಂದೂ ಕೂಡ ಈ ರೀತಿ ಮತ್ತೆ ಸಂಘರ್ಷ ಆಗಬಾರದು ಅಂತ ಹೇಳ್ಬಿಟ್ಟು ತುರ್ಕಿ ರಾಜಧಾನಿ ಆದಂತಹ ಇಸ್ತಾಂಬುಲ್ನಲ್ಲಿ ಪಾಕಿಸ್ತಾನಿ ಸೈನಿಕರು ಅಂದರೆ ಮುಖ್ಯಸ್ಥರು, ಅದರ ಜೊತೆಗೆ ಅಫಘಾನಿಸ್ತಾನದ ತಾಲಿಬಾನರನ್ನು ಕರೆಸಿ ಒಂದು ಸಭೆಯನ್ನು ಮಾಡುತ್ತೆ. ಅಂದರೆ ಶಾಂತಿಯುತವಾದಂತಹ ಒಂದು ಸಭೆಯನ್ನು ನಡೆಸಿ ಇವರ ನಡುವೆ ಇನ್ನೊಮ್ಮೆ ಯುದ್ಧ ಆಗಬಾರ್ದಲ್ವ, ಅದಕ್ಕೆ ಒಂದು ಪರಿಹಾರವನ್ನು ಕೊಡಲಿಕ್ಕೆ ಈ ಒಂದು ಸಭೆಯನ್ನು ಕರೀತಾರೆ. ಸತತ 3 ದಿನಗಳ ಕಾಲ ಈ ಸಭೆ ನಡೆಯುತ್ತೆ. ಸೊ ಅದರಲ್ಲಿ ಪಾಕಿಸ್ತಾನ ಏನು ಮಾಡುತ್ತೆ, ಅಫಘಾನಿಸ್ತಾನದ ತಾಲಿಬಾನರ ಮುಂದೆ ಒಂದು ಅಸಹ್ಯಕರವಾದಂತಹ ಒಂದು ಬೇಡಿಕೆಗಳನ್ನು ಇಡ್ತಾರೆ. ನಾನು ಯಾಕೆ ಅಸಹ್ಯಕರವಾದಂತಹ ಬೇಡಿಕೆ ಅಂತ ನಾನು ಹೇಳಿದ್ನೆ ಅಂದರೆ ಅದನ್ನು ನೀವು ಲಕ್ಷ್ಯ ಕೊಟ್ಟು ಕೇಳಿ. ಇನ್ನು ಮುಂದೆ ಅಫಘಾನಿಸ್ತಾನದಲ್ಲಿ ನಮಗೆ ಫ್ರೀ ಆ್ಯಕ್ಸೆಸ್ ಇರಬೇಕು. ಅಂದರೆ ನಾವು ಯಾವಾಗ ಬೇಕಾದರೂ ಕೂಡ ನಮ್ಮ ಡ್ರೋನ್ಗಳಿಂದ ಅಥವಾ ಫೈಟರ್ ಜೆಟ್ಗಳಿಂದ ಅಫಘಾನಿಸ್ತಾನದ ನೆಲದಲ್ಲಿ ದಾಳಿ ಮಾಡ್ತೇವೆ.
ಯಾವಾಗ ಪಾಕಿಸ್ತಾನದ ಒಳಗೆ TTP ಉಗ್ರರು ದಾಳಿ ಮಾಡ್ತಾರೋ ಅದಕ್ಕೆ ಪ್ರತಿಯಾಗಿ ಅದಕ್ಕೆ ಉತ್ತರವಾಗಿ ನಾವು ಅಫ್ಘಾನಿಸ್ತಾನದ ನೆಲದಲ್ಲಿ ದಾಳಿ ಮಾಡ್ತೀವಿ, ಅದಕ್ಕೆ ನೀವು ರಿಪೀಟ್ ಆಗಿ ವಾಪಸ್ ನಮ್ಮ ಮೇಲೆ ದಾಳಿ ಮಾಡಬಾರ್ದು ಅನ್ನುವಂತಹ ಹೇಳಿಕೆಯನ್ನು ಇಲ್ಲಿ ಇಡ್ತಾರೆ. ಸೊ ಇದನ್ನು ಕೇಳಿದ್ರೆ ನಿಮಗೇನು ಅನಿಸುತ್ತೆ? ಪಾಕಿಸ್ತಾನಕ್ಕೆ ನಾಚಿಕೆಯೇ ಇಲ್ಲ. ಒಂದು ದೇಶದ ಮುಂದೆ ಹೋಗಿ ಅವ್ರ ಕಡೆನೇ ಒಂದು ಸಾರಿ ಹೊಡೆಸ್ಕೊಂಡು ಅವ್ರ ಹತ್ರ ಯುದ್ಧ ವಿರಾಮವನ್ನು ಕೇಳ್ತಾರೆ, ಮತ್ತು ನಮಗೆ ಫ್ರೀಯಾಗಿ ದಾಳಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ತಾರೆ. ಸೊ ಇದೊಂದು ಬೇಡಿಕೆನಾ? ಇದು ಅಫ್ಘಾನಿಸ್ತಾನಕ್ಕೆ ತೀರಾ ಅವಮಾನಕರ ಬೇಡಿಕೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ನಮ್ಮ ರಾಷ್ಟ್ರಕ್ಕೆ, ನಮ್ಮ ರಾಷ್ಟ್ರದ ಪ್ರಜೆಗಳಿಗೆ ಇಂತಹ ತುರ್ತು ಬೇಡಿಕೆಗಳನ್ನು ನಾವು ಒಪ್ಪೋದೇ ಇಲ್ಲ. ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವಂತಹ ಹೇಳಿಕೆಗಳನ್ನು ಯಾರೇ ಬಂದು ಹೇಳಿದ್ರು, ಅಂದರೆ ಈಗ ಅಮೇರಿಕಾನೇ ಆಗಿರಲಿ ಅಥವಾ ಇನ್ನಿತರ ದೊಡ್ಡ ದೊಡ್ಡ ರಾಷ್ಟ್ರಗಳೇ ಬಂದು ಹೇಳಿದ್ರು ಸಹಿತ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಒಂದು ಸಾರ್ವಭೌಮತ್ವಕ್ಕೆ ಅಂದರೆ ವ್ಯಾಲ್ಯೂವೇ ಇಲ್ಲ ಅಂತ ಈ ರೀತಿ ಕೇಳೋದಾ ಪಾಕಿಸ್ತಾನ? ಸೊ ಇದಕ್ಕೆ ಅಫ್ಘಾನಿಸ್ತಾನ ಯಾವುದೇ ಕಾರಣಕ್ಕೂ ಕೂಡ ನಾವು ಒಪ್ಪೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಪಾಕಿಸ್ತಾನಕ್ಕೆ ತಿರುಗೇಟನ್ನು ಕೊಟ್ಟಿದೆ. ಇದರ ನಡುವೆ ಇನ್ನೊಂದು ಇಂಪಾರ್ಟೆಂಟ್ ನಮ್ಮ ಭಾರತದ ಬಗ್ಗೆ ಮಾಹಿತಿ ಹೇಳ್ತೀನಿ ಕೇಳಿ. ಹೌದು, ನಾವು ಕೂಡ ಇದೇ ಬೇಡಿಕೆಯನ್ನು ಇಟ್ಟಿದ್ವಿ ಪಾಕಿಸ್ತಾನಕ್ಕೆ. ಹೌದು, ನೀವು ಮುಂಬೈ ಅಟ್ಯಾಕ್ದಿಂದ ತಾಜ್ ಹೋಟೆಲ್ನಲ್ಲಿ ಅಟ್ಯಾಕ್ ಆಗಿದ್ರಿಂದನೂ ಕೂಡ ನೋಡ್ತಾ ಇದ್ದೀರಿ. ಪ್ರತಿಯೊಂದು ಅಟ್ಯಾಕ್ ಆಗಿರುವಂಥದ್ದು ಪಾಕಿಸ್ತಾನದಿ ಉಗ್ರರಿಂದನೇ ಆಗಿರ್ತಕ್ಕಂಥದ್ದು. ಪ್ರತಿಯೊಬ್ಬ ಉಗ್ರರು ಕೂಡ ಒಂದೊಂದು ಸಾರಿ ಸಿಕ್ಕಿದ್ದಾರೆ. ಅದಕ್ಕೆ ಸಾಕ್ಷಿ ಸಮೇತವಾಗಿ ಪಾಕಿಸ್ತಾನಕ್ಕೆ ಹೇಳಿಕೆಯನ್ನು ಕೊಟ್ಟಿದೆ. ಸೊ ಇವರೇ ಮಾಡಿದ್ದಾರೆ, ನೀವೇ ಮಾಡಿಸಿದಿರಿ, ಇದೆಲ್ಲವೂ ಕೂಡ ಸಾಕ್ಷಿ ಸಮೇತವಾಗಿ ಕೊಟ್ಟು ನಾವು ಒಂದು ಶಾಂತಿಯುತವಾದಂತಹ ಒಪ್ಪಂದವನ್ನು ಕೇಳ್ತೀವಿ ಪಾಕಿಸ್ತಾನಕ್ಕೆ. ಹೌದು, ಆಪರೇಷನ್ ಸಿಂಧೂರ ಆದ ಬಳಿಕ ಒಪ್ಪಂದ ಮಾಡಲಿಕ್ಕೆ, ಶಾಶ್ವತವಾದಂತಹ ಯುದ್ಧ ವಿರಾಮ ಆಗಲಿಕ್ಕೆ ಒಂದು ಒಪ್ಪಂದವನ್ನು ಕೇಳ್ತೀವಿ. ನಾವು ಪಾಕಿಸ್ತಾನದ ನಡುವೆ ಯಾವಾಗ ಬೇಕಾದರೂ ಕೂಡ ನಾವು ಯುದ್ಧ ಮಾಡಬಹುದು. ಹೌದು, ನಾವು ನುಗ್ಗಿ ಹೊಡಿಬಹುದು. ಅಂದರೆ ನಾವು ಎಲ್ಲ ಜನಸಾಮಾನ್ಯರಿಗೆ ಹೊಡಿತೀವಂತ ಹೇಳಿಲ್ಲ. ಎಲ್ಲಿ ಉಗ್ರರ ಕ್ಯಾಂಪ್ಗಳಿದಾವೋ ಅದನ್ನು ನಾವು ಗುರಿಯಾಗಿಟ್ಕೊಂಡು ಯುದ್ಧವನ್ನು ಮಾಡ್ತೀವಿ. ಸೊ ನಮಗೆ ಇದಕ್ಕೆ ಮುಕ್ತವಾದಂತಹ ಅವಕಾಶವನ್ನು ಮಾಡಿಕೊಡ್ಬೇಕು, ಫ್ರೀ ಹ್ಯಾಂಡನ್ನು ಕೊಡಬೇಕು ಪಾಕಿಸ್ತಾನ ಅಂತ ಬೇಡಿಕೆಯನ್ನು ಇಟ್ಟಿದೆ. ಹೌದು, ನಾವು ಪ್ರೂಫ್ ಸಮೇತವಾಗಿ ಕೇಳಿದ್ರೂ ಸಹಿತ ಇವರು ಒಪ್ಕೊಂಡಿಲ್ಲ. ಇಂತಹ ವಿಚಾರದಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನಕ್ಕೆ ಕೇಳಿದ್ರೆ ಅಫ್ಘಾನಿಸ್ತಾನದವರು ಹೇಗೆ ಒಪ್ಕೊಳ್ಬೇಕು? ಈಗ ನಮ್ಮಲ್ಲಿ ಪೂರ್ತಿಯಾಗಿ ಸಾಕ್ಷಿ ಸಮೇತವಾಗಿ ನಾವು ಹಿಡಿದುಕೊಟ್ಟರು ಒಪ್ಕೊಳ್ತಾ ಇಲ್ಲ ಅಂದ ಬಳಿಕ ಅವ್ರ ಹತ್ರ ಸಾಕ್ಷಿನೂ ಕೂಡ ಇಲ್ಲ. ಈ ಕಡೆ ಅಫ್ಘಾನಿಸ್ತಾನ ಹೇಗೆ ಒಪ್ಕೊಳ್ಬೇಕು? ಸಾಧ್ಯನೇ ಇಲ್ಲ. ನಾವು ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದನ್ನು ಪಾಕಿಸ್ತಾನ ಕೂಡ ಒಪ್ಕೊಂಡಿಲ್ಲ, ಹಾಗೆ ಅಫ್ಘಾನಿಸ್ತಾನ ಕೂಡ ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ಇನ್ನು ಯಾವಾಗ ಬೇಕಾದರೂ ಕೂಡ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಮತ್ತೆ ಯುದ್ಧ ಸ್ಟಾರ್ಟ್ ಆಗ್ಬೋದು. ಈಗ ತುರ್ಕಿ ಇದರ ನಡುವೆ ಬಂದುಬಿಟ್ಟು ಈಗ ಯುದ್ಧ ವಿರಾಮ ಮಾಡಲಿಕ್ಕೆ ಒಂದು ಶಾಶ್ವತವಾದ ಪರಿಹಾರವನ್ನು ಕೊಡಲಿಕ್ಕೆ ಮುಂದಾಗಿದೆ. ಅಂದರೆ ತನ್ನ ಹೆಸರನ್ನು ಬರಲಿಕ್ಕೆ, ಅಂದರೆ ಈಗ ನಾನೇ ಈ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಇರತಕ್ಕಂಥ ಯುದ್ಧವನ್ನು ವಿರಾಮ ಮಾಡಿದ್ನಿ, ಸೊ ನನ್ನಿಂದನೇ ಇದು ಸಾಧ್ಯವಾಯಿತು, ಟ್ರಂಪ್ಗಳಿಂದನೂ ಕೂಡ ಇದು ಸಾಧ್ಯವಾಗಲಿಲ್ಲ ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನು ಕೊಡಲಿಕ್ಕೆ ಈ ರೀತಿ ಮಾಡ್ತಾ ಇದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಮತ್ತೆ ನಿಮಗೆ ಯುದ್ಧ ಆಗ್ತಾ ಹೋದರೆ ಮತ್ತೆ ಇನ್ನಿತರ ಅಪ್ಡೇಟ್ಸ್ಗಳು ಸಿಗ್ತಾ ಇದ್ದರೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಸದ್ಯಕ್ಕೆ ಈ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳಿಸಿದ್ದೀನಿ. ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಈ ವಿಷಯವನ್ನು ನೀವು ಎಲ್ಲರೂ ಕೂಡ ಶೇರ್